ಯವ್ವ ಲೋಲ, ಎಷ್ಟು ದಿನ ಆಯ್ತೆ ವಿಶಾಲಕ್ಕನ ನೋಡ್ದ ಮಾತಾಡಿಸ್ತಾ. ಅವತ್ತು ನಾನು ನೀನಿಬ್ರು ಹೋದ್ವಿ, ವಿಶಾಲಕ್ಕನೇ ಸಿಗ್ಲಿಲ್ಲ. ಇವಾಗ ಒಯ್ದಾಳಿಲ್ಲವ ಮನೆಗೆ. ಅಯ್ಯೋ ಐತಾಳೆ ಬಾ. ಮೊನ್ನೆ ಅವತ್ತು ನಾನು ಅಯ್ಯಮ್ಮ ಎಲ್ಲ ಸ್ವಲ್ಪ ಹೊರಗಡೆ ಬಂದ್ವಿ ದೇವಸ್ಥಾನಕ್ಕೆ. ಅವತ್ತಿದ್ಲು ಮನೆಗೆ. ಇವಾಗೆಲ್ಲೂ ಹೋಗಿರಲ್ಲ ಬಾ, ಎಲ್ಲ ಊರಿಗೆ ಹೋಗಿದ್ಲು. ಇಷ್ಟು ದಿನ ಬಂದದಾಳೆ ಬಾ, ಹೋಗೋಣ. ಯಾರು ಕಾಣಂಗಿಲ್ಲಲ್ಲೇ. ಅವ್ರ ಅತ್ತೆ ಕುತ್ಕೊಳಲು ಯಾವಾಗಲೂ ಬಾಗ್ಲಾಗೆ. ಅವ್ರ ಅತ್ತೆನೂ ಕಾಣಂಗಿಲ್ಲ, ಗೌಡ್ರೂ ಕಾಣಂಗಿಲ್ಲ. ಅವ ಕರಿಯ ಎಲ್ಲ ಇತ್ತಿಗೆ ಒಳಗೇನ ಮಾಡ್ತಿರ್ಬೇಕೇನೋ, ಕೂಗೆ ಬರ್ತಾರೆ. ಅಯ್ಯೇ ನೀನೇ ಕೂಗ್ಬಾರ್ದೆ, ನೀನು ಕೂಗಿರ ಬರೋಲ್ಲ ಅಂತಾರ ಅವ್ರೇನು, ಕೂಗ. ಅಯ್ಯಯ್ಯವ ನಿನ್ನಂತ ಕಣಿ ಎಲ್ಲದ್ರಿಗೂ ಕಾಂಪಿಟೇಷನ್ನೇ ಬೀಡಿ ಎತ್ಲಾಗೆ. ನಾನೇ ಕೂಗ್ತೀನಿ ತಗತ್ತಾಗೆ. ವಿಶಾಲಕ್ಕ, ವಿಶಾಲಕ್ಕ. ಓ ಯಾರದು, ಬರ್ರಿ ಒಳಗೆ. ಒಳಗಿದೀನಿ ಬರ್ರವ. ಯಾರು ನೋಡಿ ಜಲ್ದಕ್ಕ. ವಿಶಾಲಕ್ಕ ಎದ್ದು ಬರಕ್ಕೆ ಅಂಡೆ ಬಿದ್ದಂಗದಳಲ್ಲ. ಟುಣ್ಕು 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 ಅಂತ ಎಲ್ಲಿ ಉಳ್ಕೊಂಬರಕ್ಕಾಕತ್ತಂತೇಳಿ ಎದ್ದೇ ಬರಂಗಿಲ್ಲ. ನಮ್ಮ ಮೊನ್ನೆ ಒಳಗೆ ಕರಿತಾಳೆ ನೋಡಿ. ಲೋಲ, ನೀನು ಇಂಥರ್ನ ಆಡ್ಕೆನಲ್ಲ, ಇಂಥರಿಗೆ ಹೆಸರಿಡಲ್ಲ ಅಂತ ಹೇಳ್ಬಿಡೆ ನೋಡೋಣ. ಯಾರನ್ನು ಬಿಡಲ್ಲ ನೋಡಿ. ಈಗ ವಿಶಾಲಕ್ಕಗಂತಿ ಆಕೆ ಅಂಡೆ ಬಿದ್ದಂಗದಳೆ, ಎದ್ದು ಬರೋಕ್ಕಾಗ್ಲದಂಗ ಉಳ್ಕೆಂದು ಎಲ್ಲಿ ಬರೋಣ ಅಂತ ಒದ್ದಾಡ್ತಾಳಂತೀಯ. ನಾಳೆ ದಿನ ನನ್ನೇನಂತೀಯೋ ಅಲ್ಲಿ ಹೊಂದ್ಕಿಂದಿದೆಯೇನೋ ಕಣೆ. ಯಾರ ತಗ ಏನು ಬೈಕೊಂಡಿಯೋ ದೇವ್ರಿಗೆ ಗೊತ್ತವ. ನೋಡಿ ಜಲ್ದಕ್ಕ, ಒಬ್ಬರನ್ನ ಆಡ್ಕೊಬೇಕು, ಒಬ್ಬರು ಬೈಬೇಕು, ಒಬ್ರನ್ನ ಆಳಿಸ್ಬೇಕು, ಅಥವಾ ಇನ್ನೊಂದು ಮತ್ತೊಂದು ಏನೇ ಇರ್ಬೋದಪ್ಪ. ಅದೆಲ್ಲ ಅಷ್ಟು ಸುಲಭ ಅಲ್ಲ. ಅದೊಂದು ಕಲೆ ಗೊತ್ತಾ. ಆ ಕಲೆನ ನೀನು ಕೊಲೆ ಮಾಡ್ತಿದೀಯಾ ಅಂತ ನಿನ್ಗೆ ಅನಿಸ್ತಿಲ್ಲ. ಸುಮ್ಕಿರು, ಅದೆಲ್ಲ ನಿನಗೆ ಹೆಂಗೆ ಗೊತ್ತಾಕತ್ತೆ. ಮತ್ತೆ ನೀನು ವಿಶಾಲಕ್ಕ ಬಂದಾಗ ಹಿಂಗೊಂದು ಬಿಟ್ಲು ಅಂತ ಹೇಳ್ಬಿಟ್ಟು ಕಣವ. ಸುಮ್ಕಿರು. ನನ್ನ ಹತ್ರ ನಿನ್ನ ಹತ್ರ ಅಷ್ಟೇ ಇರ್ಬೇಕಮ್ಮ ಮಾತು, ಗೊತ್ತಾ. ಹೋಗ್ಲಿ ಬಿಡ ಮತ್ಲಾಗ. ಈಗ ನಮ್ಮಲ್ಲೇ ಯಾಕೆ ಏನೋ ಒಂದು ತಮಾಷೆನೋ ಇನ್ನೊಂದು ಮತ್ತೊಂದು ಮಾಡ್ತೀಯ. ನಮ್ಮದ್ರಲ್ಲಿ ನೀನು ಒಬ್ಳು ಬಿಟ್ರೆ ಯಾರು ಮಾಡ್ಬೇಕು. ಹೋಗ್ಲಿ ಬಿಡು. ಈ ವಿಶಾಲಕ್ಕ ಅಂತ ಎದ್ದು ಬರೋಕೆ ಏಟತ್ ಮಾಡ್ತಾಳವ. ಏ ವಿಶಾಲಕ್ಕ ಎದ್ದು ಬಾ, ನಾವಿಲ್ಲೇ ಬಾಗ್ಲಾಗೆ ಕಾಯ್ತಿದೀವಿ. ನೀನು ಬರೋಕೆ ಏಟತ್ ಮಾಡ್ತೀಯಲ್ಲವ, ಬಾ. ಯಾರು ಬಂದಾರಪ್ಪ. ತಡಿಯತ್ಲ, ನೋಡೋಣ ಅದು ಯಾರಂತ. ಅದೇನೆ ಜಲ್ದ ಲೋಲ, ಇಬ್ರು ಹಿಂಗೆ ದ್ವಾರಪಾಲಕರ ತರ ಆ ಕಡೊಂದು ಈ ಕಡೊಂದು ನನಗೆ ಕಂಬಕ್ಕೆ ನಿಂತು ಬಿಟ್ಟಿರಲ್ಲಿ. ಒಳಗೆ ಬರೋಕ್ಕಾಗಲ್ಲ ನಿಮಗೆ ಹೆಂಗಸ್ರಿಗೆ. ನಾನು ಒಳಗೆ ರೊಟ್ಟಿ ಬಡಿತಿದ್ದೆ ಕಣವ. ಕೈ ತೊಳ್ಕೊಂಡು ಎದ್ದು ಬಂದೆ ನೋಡು. ಇಲ್ಲೇ ನಿಂತ್ಕೊಂಡು ವಿಶಾಲಕ್ಕ ಅಂತ ಕೂಗ್ತಿರಲ್ರಿ. ಅಲ್ಲ ವಿಶಾಲು, ನೀನು ರೊಟ್ಟಿ ಆದರೂ ಬಡಿ, ನಿನ್ನ ಗಂಡನ್ನ ಹಿಡ್ಕೊಂಡಾದ್ರೂ ಬಡಿತಿರು. ನಾವು ನಿನ್ನ ಕುಚುಕುಗಳು, ನಿನ್ನ ಕ್ಲೋಸ್ ಫ್ರೆಂಡು ಇಬ್ರು ಬಂದಿದ್ದೀವಿ ಅಂದರೆ ನಾವು ಕೂಗ್ತಿದ್ದೀವಿ ಗಂಟ್ಲು ಕಿತ್ತೋಗವರೆಗೂ. ನೀನು ಎದ್ದು ಬರಬೇಕು. ಅದು ನ್ಯಾಯ, ನೀತಿ, ಧರ್ಮ, ನಿಷ್ಠೆ ಅನ್ನೋದು. ಅದು ಬಿಟ್ಟು ನೀನು ಅದು ಮಾಡ್ತಿದ್ದೆ ಇದು ಮಾಡ್ತಿದ್ದೆ ಅಂತ ನ್ಯಾಪ ಹೇಳ್ಬಾರ್ದು ವಿಶಾಲು. ಯಾಕೆ ನಮಗೇನು ಕೆಲ್ಸಿರಲ್ಲ ಮನೆಗೆ. ನಾವು ಅದೇ ಗತ್ಲೆ ನಮ್ಮ ಫ್ರೆಂಡನ್ನು ನೋಡ್ದ ಭಾಳ ದಿನ ಆಗೈತಂತೇಳಿ ಜಲ್ದಕ್ಕ ಹೇಳಿದ್ದಕ್ಕೆ ನಾನು ಈ ಓನ್ ಅಂಡ್ ಓನ್ಲಿ ಲೋಲ ಹುಡುಕ್ಕೊಂಡು ಬಂದಿದ್ದೀನಿ. ನಿನಗೆ ಅಷ್ಟೂ ಕರುಣೆ ಇಲ್ಲವೇ? ಅವ್ವ ನಿನ್ನಿಗೆ ನಾನು ಬಾಯಿ ಕೊಟ್ಟು ಉಳ್ದಾರುಂಟೇನೆ. ಯಾಕಿಲ್ಲ ಹೊರಗೆ ನಿಂತ್ಬಿಟ್ಟಿದ್ರ? ಬರ್ರಿ ಒಳಕ್ಕೆ ಹೋಗೋಣ. ಬಿಸಿ ಬಿಸಿ ನಿಮ್ಗೆ ಒಂದೆರಡು ರೊಟ್ಟಿ ಹಾಕ್ಕೊಡ್ತೀನಿ, ತಿನ್ನುವಂತ್ರಿ ಬರ್ರಿ. ಯವ ಏನು ಮಾಡಕ್ಕೆ ಹೋಗ್ತಿ ಕೂತ್ಕೊಳ್ಳೆ. ನಾವು ಅಲ್ಲಿ ಒಲೆ ಮುಂದೆ ಬೆಂದು ಸಾಕಾಗಿ ಆ ಜೋಳಕ್ಕೆ ತಡಿಲಾರ್ದ ಬಂದಿದ್ದೀವಿ. ಕೂತ್ಕೊಳ್ಳ ಸ್ವಲ್ಪ ಹೊತ್ತು. ಆಮೇಲೆ ಉಣ್ಣೋದು ಚಿನ್ನೋದು ಎಲ್ಲಿ ಹೋಗತ್ತೆ. ನಾವು ನೋಡೋವ ನಾಶಕನಲ್ಲವ, ಒಟ್ಟಿಗಂತೂ ಮೋಸ ಮಾಡಲ್ಲ. ನಾವು ಉಂಡ್ಕಂಡೇ ಹೋಗೋದು. ನೀನೇನು ಚಿಂತೆ ಮಾಡಬೇಡ. ಕೂತ್ಕವ, ಭಾಳ ದಿನ ಆಗೈತೆ ನಾವು ಮಾತಾಡ್ದ ನಿನ್ನ ಹತ್ರ. ಸರಿ ಆಯ್ತು, ಕೂತ್ಕೊಳ್ರವ. ಹೆಂಗಿದ್ದೀರವ ಎಲ್ಲ? ನಾನು ಅಷ್ಟೇ ನಿಮ್ಮ ಮನೆ ಕಡೆಗೆ ಬರೋಣ ಅಂದರೆ ನಾನು ಬೇರೆ ಊರಿಗೆ ಹೋಗ್ಬಿಟ್ಟಿದ್ನಲ್ಲ. ನನ್ನ ಮಕ್ಕಳು ನೋಡ್ಕೊಂಬರೋಣ ಅಂತ ಹೋದಾಳು. ಅವರು ಇರು ಅಂದದಕ್ಕೆ ಅಲ್ಲೇ ಉಳ್ಕೊಂಬಿಟ್ನೆ. ಹಂಗಾಗಿ ನಿಮ್ಮನ್ನು ನಾನು ಭೇಟಿ ಮಾಡೋಕ್ಕಾಗಲಿಲ್ಲ. ಏನಿಲ್ಲ, ಕೂತ್ಕೊಳ್ರಿ. ಅಲ್ಲೇ ವಿಷಮಕ್ಕ ಊರಿಗೆ ಬಂದಾಳೆ ಇವಳು. ಲೋಲಿ ಜೊತೆ ಮಾತ್ರ ಏನೋ ಮೊನ್ನೆ ದೇವಸ್ಥಾನಕ್ಕೆ ಹೋಗಿರಂತೆ. ನನ್ನೇ ಬಿಟ್ಟು ಅದೇ ಹೋಗಿದ್ದೀರಲ್ಲ? ಲೇ ಇಲ್ಲ ಕಣವ ತಾಯಿ, ನಾವು ದೇವಸ್ಥಾನಕ್ಕೆ ಹೋಗ್ಬೇಕಂತಾನೇ ಹೊರಟ್ಲಿಲ್ಲ. ಅವತ್ತೇನೋ ಜಲ್ದಿ ಎಲ್ಗೋ ಹೋಗೋಣ ಅಂತ ಹೊರಟ್ವಿ. ಹಂಗೆ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಅಷ್ಟೇನೆ. ನಿಮ್ಮ ಮನೆ ಕಡೆಗೆ ಬಂದಿದ್ವಿ ಕಣಮ್ಮ.
ಬಂದು ನೋಡಿದ್ವಿ, ನೀನೆಲ್ಲೂ ಕಾಣ್ಲಿಲ್ಲಲ್ಲ. ನಾವು ಎಲ್ಲ ಹೋಗಿದ್ದೀನಂತೇಳಿ ಹಂಗೆ ಹೋದ್ವಿ, ಎಲ್ಲ ನಿನ್ ಬಿಟ್ಟು ಹೋಗ್ತಿದ್ವೇನೆ. ಏನೋ ಹೋಲಿ ಬಿಡ್ರಮ್ಮ, ನಮ್ಮನ್ನೆಲ್ಲಿ ಮರ್ತರು ಅಂದ್ಕೊಂಡೆ ನಾನು. ಈ ಝಲದಾಗ ಬುದ್ಧಿನೇ ಇಲ್ಲಪ್ಪ. ನಂದು ಒಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟೈತೆ. ಆ ಸಮಸ್ಯೆನ ಹೆಂಗ್ ಬಗೆಹರಿಸೋಣ ಅಂತ ನನಗೆ ಚಿಂತೆ ಆಗೈತೆ. ನಿಮ್ಮದು ನಿಮಗೆ ಹತ್ತಿ ಬಿಟ್ಟತ್ ನೋಡ್ರವ. ಅದೇನವ ಅಂತ ತಲೆ ಹೋಗಂತ ಸಮಸ್ಯೆ, ಅದೇನಂತ ಹೇಳವ ಬಗೆಹರಿಸೋಣ. ಏನು ಮಾಡೋದು, ನನ್ನ ಮಾತಿಗೆ ನನ್ನ ಮನೆಗೆ ಬೆಲೆ ಇಲ್ಲ. ಹಂಗಾಗ್ಬಿಟ್ಟತ್ತೆ. ಈ ನನ್ನ ಮಗ ಅನಿಸ್ಕೊಂಡನು ಎಲ್ಲ ಹಾಳಾಗಿ ಹೋಗ್ತಾನಪ್ಪ. ಇವನ್ನಂತೂ ಹುಡುಕಿ ನನಗೆ ಸಾಕಾಗಿ ಹೋಗತ್ತೆ. ಆಗ ಬಸಕ್ಕ, ಯಾಕೆ ಸಿಟ್ಟಾಗಿ ಹೋಗ್ತಿದೀಯ? ಏನು ಕಣ ಈ ಸಲವ ನನ್ನ ಮಗನ ಹುಡ್ಕೊಂಡು ಹೊಲ್ಟಿದ್ದೆ. ಯಾಕೆ ಸಿಟ್ಟಾಗಣ? ನಮ್ಮ ಮನೆಗೆ ತಗೊಲ್ಲ 3 ಪೀಡೆ ಕೊಡು. ಅವರು ಕಾಲಾಗೆ ನನಗೆ ತಲೆ ನೋವು ಬಂದು ಹೋಗ್ಬಿಟ್ಟದ ಕಣೆ ವಿಶಾಲ. ಏನು ಮಾಡೋದು? ನನ್ನ ಮಗನೇನ ನೋಡಿದ್ರೆ ಇತ್ಲಾಗೆ ನಾನು ಬಂದಿದ್ದೇನ್ರಿ ನನ್ನ ಮಗ. ಬಸಕ್ಕ, ನಿನ್ನ ಮಗ ಏನು ಸಣ್ಣನೇನವ? ನೀನ ಜೋಳಿಗೆ ಕಾಯ್ಕಿಲ್ಲ ಯಾರನ್ನ ತೂಗರಿದ್ದಾರೆ. ನೀನು ನೋಡು, ನಮ್ಮನ್ನು ಕೇಳ್ತಿ, ಯಾರನ್ನು ಗಂಡಸರು ಕೇಳಿದ್ರೆ ಹೇಳೋಣ ಹೇಳ್ತಾರವ. ಹೋಗಿ ನಾವು ಮನೆಗಿರೋ ಹೆಣ್ಮಕ್ಳನ್ನ ಕೇಳ್ತೀಯಲ್ಲ ಬಸಕ್ಕ ನೀನು. ಇವಳಂತ ಕಣೆ, ಇವಳು ಲಾಲಿ, ಇವಳು ಅಡಿಬಿಟ್ಟು ಇವಳ ಸುಮ್ಕೋತ್ ಕಳೆ. ಏನೋ ನೋಡಿದ್ರಂತ ಕೇಳಿದ್ನವ, ಅದಕ್ಕೆ ಏಟುದ್ದ ಮಾತು ಬೇಕೇನ?